ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಒಂದು ಕೈಯಲ್ಲಿ ಎಷ್ಟು ಕಡಲೆ ಬೀಜ ಹಿಡಿಯುತ್ತೋ ಅಷ್ಟು ಕಡಲೆ ಬೀಜನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೋಬೇಕಾಗುತ್ತೆ. ನೀಟಾಗಿ ಹುರ್ಕೋಬೇಕು, ಅಂದರೆ ರೋಸ್ಟ್ ಆಗಬೇಕು, ಆ ಥರ ಹುರ್ಕೊಳ್ಳಿ ನೀಟಾಗಿ. ಇದನ್ನು ಸುಮಾರು ವಿಧದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಕಡೆ ಇದು ತುಂಬ ಫೇಮಸ್ಸು. ಮದುವೆಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಶೈಲಿಲಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಕಡಲೆ ಬೀಜ ಹುರ್ಕೊಂಡಿದ್ದಾಯಿತು. ಇವಾಗ ಇದನ್ನು ನಾನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇವಾಗ ಅದೇ ಕಡಾಯಿಗೆ ನಾನು ಹುಚ್ಚಾಳು ಅಂತಾರೆ, ಆಮೇಲೆ ಗುರ್ರೆಳ್ಳು ಅಂತಾರೆ ಫ್ರೆಂಡ್ಸ್. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಈ ಗುರೆಳ್ಳು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಕೂಡ ಡ್ರೈ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಶೇಂಗಾ ಬೀಜ ಮತ್ತು ಇದು ಹುಚ್ಚಳನ್ನ ಎರಡೂ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇವಾಗ ಇದೇ ಕಡಾಯಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ಲಿ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕಡಾಯಿಗೆ ಹಾಕೋತಾ ಇದ್ದೀನಿ. ಮೊದಲಿಗೆ ಒಂದು ಸರ್ತಿ ಹಸಿ ಅಂಶ, ಈ ಈರುಳ್ಳಿ ಒಳಗಡೆ ಹಸಿ ಅಂಶ ಇರುತ್ತಲ್ಲ, ಸ್ವಲ್ಪ ಡ್ರೈ ಆಗೋವರೆಗೂ ಹಾಗೆ ಹುರ್ಕೊಳ್ಳಿ, ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ನೋಡಿ ನಾನು ಹಾಗೆ ಹುರ್ಕೋತಾ ಇದ್ದೀನಿ. ಒಂದೆರಡು ನಿಮಿಷ ಇದನ್ನು ಬಿಡೋಣ. ಈ ಕಡೆ ಬದನೆಕಾಯಿ ನೋಡಿ ಫ್ರೆಂಡ್ಸ್, ನಾನು ಈ ಥರ ಗ್ರೀನ್ ಕಲರ್ ಗೆರೆ ಇರೋ ಬದನೆಕಾಯಿ ತೊಗೊಂಡಿದ್ದೀನಿ. ಇದು 1/2 kg ಬದನೆಕಾಯಿ ಇದೆ. ಆಮೇಲೆ ಎಳೆ ಬದನೆಕಾಯಿ ತೊಗೊಳ್ಳಿ ಆದಷ್ಟು. ನೋಡಿ ಈ ಥರ 4 ಪೋರ್ಷನ್ದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಮಸಾಲೆಗಳನ್ನ ಇದ್ರ ಒಳಗಡೆ ಫಿಲ್ ಮಾಡ್ತೀವಲ್ಲ, ಹಾಗಾಗಿ ಪೂರ್ತಿ ಎಂಡ್ವರೆಗೂ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಮಧ್ಯದಲ್ಲಿ 4 ಕಟ್ ಹಾಕಿಬಿಡಿ ಅಷ್ಟೇ, ಅಂದರೆ ಮಸಾಲೆ ಒಳಗಡೆವರೆಗೂ ಫಿಲ್ ಆಗಬೇಕು. ಇವಾಗ ನೋಡಿ ನೀರಿನ ಅಂಶ ಕಮ್ಮಿ ಆದಮೇಲೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಈರುಳ್ಳಿಗೆ. ಇವಾಗ ನೀಟಾಗಿ ಎಣ್ಣೆ ಹಾಕ್ಕೊಂಡು ಕೆಂಪಿಗೆ ನಾವು ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಎಷ್ಟು ಕೆಂಪಗಾಗಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಜಾಸ್ತಿ ಸೀದೋಗೋ ಥರ ಎಲ್ಲ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಮಸಾಲೆನೂ ಮೆತ್ತಗಾಗೋವರೆಗೂ, ಆಮೇಲೆ ಅದರ ಹಸಿ ಅಂಶ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಒಂದು 2 ಇಂಚಷ್ಟು ಶುಂಠಿನೂ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ. ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು 5ರಿಂದ 8 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಲಿ. ನೀಟಾಗಿ ಹುರ್ಕೋಬೇಕಾಗುತ್ತೆ ಎಲ್ಲನೂ. ಹಸಿ ವಾಸನೆ ಹೋಗಿ, ಹಸಿಮೆಣಸಿನ್ಕಾಯಿ ಘಾಟ ಹೋಗಿ, ಆಮೇಲೆ ಶುಂಠಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ನೀಟಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ಎಂಡಲ್ಲಿ ನಾನು ಬೆಳ್ಳುಳ್ಳಿನ, 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ 1 ಗೆಡ್ಡೆ ಬೆಳ್ಳುಳ್ಳಿ. ಇದನ್ನು ಕೂಡ ಗ್ಯಾಸ್ ಮಾತ್ರ ಹುರ್ಕೊಳ್ಳುವಾಗ ಸಿಮ್ಮಲ್ಲೇ ಇಟ್ಕೊಂಡಿರಿ. ನೋಡಿ ಎಲ್ಲನೂ ಹುರ್ಕೋತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋದರೆ ಸಾಕು. ಇವಾಗ ಫ್ರೆಶ್ ಆಗಿರುವಂಥ ಕೊತ್ತಂಬರಿನೂ ಕೂಡ ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಕೂಡ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಇದ್ರದ್ದು ಏನು ಗೊತ್ತಾ, ಎಣ್ಣೆಗಾಯಿ ಮಾಡಬೇಕು ಅಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾವು ಹುರಿದೇ ತೊಗೋಬೇಕಾಗುತ್ತೆ. ಯಾವ ಇಂಗ್ರೀಡಿಯೆಂಟ್ನ ಕೂಡ ಹಸಿಯಾಗಿರೋದನ್ನು ತೊಗೊಳ್ಳೋ ಹಾಗಿಲ್ಲ. ಯಾಕಂದರೆ ಹಸಿ ವಾಸನೆ ಅದ್ರೊಳಗಡೆ ನಮಗೆ ಬರಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನಮ್ಮ ಕಡೆ ಎಣ್ಣೆಗಾಯಿ ಪಲ್ಯ ಅಂದರೆ ತುಂಬಾ ಫೇವ್ರೇಟ್ ಎಲ್ಲರಿಗೂ. ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟು ಅದ್ಭುತವಾಗಿರುತ್ತೆ ಈ ಪಲ್ಯ. ಆಮೇಲೆ ಮಾಡೋದು ಕೂಡ ತುಂಬಾ ಸುಲಭ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಇವಾಗ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆರಡೂ ಸೇರಿಸ್ಕೊಂಡು ಮತ್ತೆ ಒಂದು ಸರ್ತಿ ಫ್ರೈ ಮಾಡ್ಕೊಂಬಿಡಿ. ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಲಿ, ಯಾಕಂದರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಅದ್ರ ಟೈಮ್ ನೋಡಿಕೊಂಡೇ ನಾನು ಹಾಕೋತಾ ಇದ್ದೀನಿ. ಹಾಗಾಗಿ ಒಂದೇ ಸರ್ತಿ ನೀವು ಗ್ಯಾಸ್ ಫ್ಲೇಮ್ನ ಹೈ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ. ಆಮೇಲೆ ಎಣ್ಣೆಗಾಯಿಗೆ ನಮಗೆ ಮಸಾಲೆ ಯಾವ ರೀತಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಆಗಲ್ಲ. ಅದಕ್ಕೆ ಇವಾಗ ಹಸಿ ಕೊಬ್ಬರಿ ಇದೆ ಫ್ರೆಂಡ್ಸ್. ಇದು ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೂ ಪರವಾಗಿಲ್ಲ, ತೊಗೋಬೋದು. ನಾನು ಹಸಿ ಕೊಬ್ಬರಿ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಇಲ್ಲಿ. ಹಾಗಾಗಿ ಸ್ವಲ್ಪನೇ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹಸಿ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಆವಾಗಲೇ ಹೇಳ್ದನಲ್ಲ, ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಅದರ ಟೈಮ್ ನೋಡಿಕೊಂಡೇ ನಾವು ಹಾಕೋಬೇಕಾಗುತ್ತೆ. ಹೆಂಗೆಂಗೋ ಸುಮ್ಮನೆ ಹುರ್ಕೊಂಡ್ರೆ ಪಲ್ಯ ಟೇಸ್ಟ್ ಆಗೋಲ್ಲ. ಯಾಕಂದರೆ ಎಣ್ಣೆಗಾಯಿಗೆ ಮೇನ್ ಫ್ಲೇವರ್ ಕೊಡೋದು, ಟೇಸ್ಟ್ ಕೊಡೋದು ಈ ಮಸಾಲೆಗಳೇ ಫ್ರೆಂಡ್ಸ್. ಇವಾಗ ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಗುರೆಳ್ಳನ್ನ ಹುರಿದಿಟ್ಕೊಂಡಿರುವಂಥ ಗುರೆಳ್ಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಶೇಂಗಾ ಬೀಜ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮೊದಲು ನಾನು ಪೌಡ್ರ್ ಮಾಡ್ಕೋತೀನಿ. ಇದಕ್ಕೆ ಯಾವುದು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋದು ಬೇಡ, ಜಸ್ಟ್ ಗುರೆಳ್ಳು ಮತ್ತು ಶೇಂಗಾ ಬೀಜ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫೈನ್ ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ತರಿಯಾಗೇ ಇರಬೇಕು. ಈ ಥರ ತರಿಯಾಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದೆ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ನಾನು ಎಲ್ಲ ಮಸಾಲೆಗಳನ್ನ ಏನು ಹುರ್ಕೊಂಡಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ, ಇದನ್ನು ಕೂಡ ಸೇರಿಸ್ಕೊಂಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ.
ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಡ್ರಾಪ್ ಕೂಡ ನೀರು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್, ಹಾಗೇ ರುಬ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ನೀಟಾಗಿ ಸ್ವಲ್ಪ ನೋಡಿಕೊಂಡೆ ಇದು ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ನೀರು ಏನಾದರೂ ಹಾಕೊಂಡ್ಬಿಟ್ರೆ ಎಣ್ಣೆಗಾಯಿಗೆ ಆ ಫ್ಲೇವರ್ ಸಿಗಲ್ಲ. ಇವಾಗ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದೇ ಶೇಂಗಾ ಬೀಜ ಮತ್ತು ಈ ಗುರೆಳ್ಳು ಪೌಡ್ರ್ ಇದೆಯಲ್ಲ, ಇದಕ್ಕೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಬನ್ನಿ ಮಿಕ್ಕಿದ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 1/2 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅಂದರೆ ಒಂದು ಪೂರ್ತಿ ಟೀ ಸ್ಪೂನ್ ತೊಗೊಬೇಡಿ, ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಜೀರಿಗೆ ಫ್ಲೇವರ್ ಈ ಪಲ್ಯದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಿಮ್ಮ ಉಪ್ಪು ನಿಮಗೆ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಂಗೆ ನೋಡ್ಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಮೇಲೆಯಿಂದ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಎಣ್ಣೆನ ಹಾಕ್ಕೊಂಡಿದ್ದಾಯಿತು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಣ್ಣೆಗಾಯಿ ಪಲ್ಯ ಏನಿದೆಯಲ್ಲ ಫ್ರೆಂಡ್ಸ್, ತುಂಬ ಬೇಸಿಕ್ ಮಸಾಲೆಗಳಿದ್ದಾವೆ. ಜಾಸ್ತಿ ಮಸಾಲೆಗಳನ್ನ ಹಾಕಿ ತುಂಬಾ ಮಸಾಲೆಗಳು ಬೇಕು ಅಂತ ಏನಿಲ್ಲ. ಜಸ್ಟ್ ಸಿಂಪಲ್ ಆಗಿರುವಂಥ ಮಸಾಲೆಗಳನ್ನ ನೀಟಾಗಿ ನಾವು ಸ್ವಲ್ಪ ಪ್ರೊಸೆಸ್ ಇರುತ್ತೆ, ಆ ಥರ ನೀಟಾಗಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಪಲ್ಯ ರೆಡಿ ಆಗುತ್ತೆ. ಇವಾಗ ನೋಡಿ ಇದನ್ನ ಮಿಕ್ಸರ್ನ ನಾನು ಎಲ್ಲ ಎಣ್ಣೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಬದನೆಕಾಯಿ ಒಳಗಡೆ ನೀಟಾಗಿ ಫಿಲ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ಫಿಲ್ ಮಾಡಬೇಕು, ಅಂದರೆ ಸ್ವಲ್ಪ ಸ್ವಲ್ಪನೇ ಮೇಲ್ಮೇಲೆ ಅಲ್ಲ, ಫುಲ್ ಎಷ್ಟು ಸಾಧ್ಯ ಆಗುತ್ತೋ ಆ ಬದನೆಕಾಯಿ ಒಳಗಡೆ ಎಷ್ಟು ಮಸಾಲೆ ಹಿಡಿಯುತ್ತೋ ಅಷ್ಟು ಮಸಾಲೆಗಳನ್ನ ನೀಟಾಗಿ ಫಿಲ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಫಿಲ್ಲಿಂಗ್ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ. ಈ ಥರನೇ ಫಿಲ್ ಮಾಡ್ಕೋಬೇಕು ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆಯೂ ಬದನೆಕಾಯಿ ಒಳಗಡೆವರೆಗೂ ಎಂಡ್ವರೆಗೂ ಹೋಗಿ ಮಸಾಲೆ ಫಿಲ್ ಆಗಬೇಕು. ಅದೇ ಥರ ಫಿಲ್ ಮಾಡ್ಕೋಬೇಕು. ಆಮೇಲೆ ನೋಡಿ ಇನ್ನೊಂದು ಬದನೆಕಾಯಿ ಕೂಡ ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಈ ಥರ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ ಆದಷ್ಟು ಮಸಾಲೆಗಳನ್ನ. ಯಾಕಂದರೆ ಈ ಥರ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಒಳಗಡೆವರೆಗೂ ಮಸಾಲೆ ಹೋಗುತ್ತೆ. ಆಮೇಲೆ ಬದನೆಕಾಯಿಗೆ ಮೇನ್ ಎಣ್ಣೆಗಾಯಿ ಪಲ್ಯಗೆ ಏನಂದರೆ ಮಸಾಲೆನೇ ಫ್ರೆಂಡ್ಸ್. ನೀಟಾಗಿ ನೋಡಿ ಫಿಲ್ ಮಾಡ್ಕೊಳ್ಳಿ. ಮಸಾಲೆ ತುಂಬಕ್ಕೆ ಮಾತ್ರ ಕಂಜೂಸ್ತನ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಸಾಲೆ, ಬದನೆಕಾಯಿ ಒಳಗಡೆ ಎಷ್ಟು ಮಸಾಲೆ ಹಿಡಿಯುತ್ತೋ ಅಷ್ಟು ಮಸಾಲೆನ ಹಾಕಿ ಫ್ರೆಂಡ್ಸ್. ನೋಡಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನೋಡಿ ಸೇಮ್ ಇದೇ ಥರ ಎಲ್ಲ ಬದನೆಕಾಯಿನೂ ನಾನು ಮಸಾಲೆಗಳನ್ನ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಎಲ್ಲ ಬದನೆಕಾಯಿನೂ ಮಸಾಲೆ ಫಿಲ್ ಮಾಡಿ ಇಷ್ಟು ಮಸಾಲೆ ಮಿಕ್ಕಿದೆ, ಅದನ್ನು ಕೂಡ ಅಲ್ಲೇ ಬದನೆಕಾಯಿ ಜೊತೆನೇ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಪಲ್ಯ ರೆಡಿ ಮಾಡೋಣ. ಇವಾಗ ಒಂದು ಕಡೆಗೆ ನಾನು ಎಣ್ಣೆನ ತೊಗೋತಾ ಇದ್ದೀನಿ. ಎಣ್ಣೆ ಇಲ್ಲಿ ನಾನು ಫುಲ್ಲು ಒಂದು ಬಟ್ಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಎಣ್ಣೆ ಬೇಕು, ಯಾಕಂದರೆ ಎಣ್ಣೆಗಾಯಿ ಪಲ್ಯ ಅಲ್ವಾ, ಹೆಸರು ತಕ್ಕಂಗೆ ಎಣ್ಣೆ ಹಾಕಲೇಬೇಕು. ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ನೋಡಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ ಕರಿಬೇವು ಕೂಡ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದಾಗಿ ನಿಧಾನಕ್ಕೆ ಬದನೆಕಾಯಿನ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಬದನೆಕಾಯಿನೂ ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಪಲ್ಯ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಜೋಳದ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸ್ದಂಗೆ, ಚಪಾತಿ ಜೋಳದ ರೊಟ್ಟಿ ನೀವು ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ಆಮೇಲೆ ಚಪಾತಿ ಜೋಳದ ರೊಟ್ಟಿ ಇಲ್ಲ ಅಂದರೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು. ಅದು ಟೇಸ್ಟ್ ಮಾತ್ರ ಕಮ್ಮಿ ಆಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಇವಾಗೆಲ್ಲ ಬದನೆಕಾಯಿ ಹಾಕಿದ್ದೀನಿ. ನಾನು ಇದನ್ನು ಒಂದು 2 ನಿಮಿಷ ಬಿಟ್ಟು ತಿರುಗಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಹೊತ್ತು ಬಿಟ್ಟು, 2 ನಿಮಿಷನೂ ಅಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸಿದ ತಕ್ಷಣ ನೋಡಿ ಕಲರ್ ಚೇಂಜ್ ಆಗಿದೆ ಬದನೆಕಾಯಿದು. ಒಂದೇ ಸರ್ತಿ ಸಡನ್ಲಿ ನೀರು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಎಲ್ಲ ಬದನೆಕಾಯಿನೂ ಗ್ರೀನ್ ಆಗಿರೋದು ಬ್ಲೂ ಕಲರ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೀವು ನೋಡ್ತಾ ಇರ್ಬೋದು ನೋಡಿ ವಿಡಿಯೋದಲ್ಲಿ. ಈ ಥರ ಆಗೋವರೆಗೂ ಬದನೆಕಾಯಿನ ತಿರುಗಿಸಿ ನಾವು ನೀರು ಹಾಕದೆ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲ ಬದನೆಕಾಯಿನೂ ತಿರುಗಿಸ್ಕೊಂಡಿದ್ದಾಯಿತು. ಇವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಒಂದೇ 1 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಬಿಡೋಣ. ಇವಾಗ ನಾನು ಲಿಡ್ನ ಓಪನ್ ಮಾಡಿಕೊಂಡು ನೋಡ್ತೀನಿ ಯಾವ ಥರ ಆಗಿದೆ. ಬನ್ನಿ ನೋಡಿ ಫ್ರೆಂಡ್ಸ್, ಇವಾಗ ಪರ್ಫೆಕ್ಟಾಗಿ ಬದನೆಕಾಯಿ ಅಂತೂ ಫುಲ್ ಕಲರ್ ಚೇಂಜ್ ಆಗಿದೆ. ಇವಾಗ ಈ ಟೈಮಲ್ಲಿ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನು ಮುಂಚೆನೇ ಮಸಾಲೆ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ, ಬೇಗ ಮಸಾಲೆ ಹಾಕೊಂಡ್ಬಿಟ್ರೆ ಬದನೆಕಾಯಿ ಫ್ರೈ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಯಾಕಂದರೆ ಮಸಾಲೆ ಜಾಸ್ತಿ ಆಗಿಬಿಟ್ರೆ ಬದನೆಕಾಯಿ ನೀಟಾಗಿ ನಮಗೆ ಬೇಕಾಗಿರೋ ರೀತಿ ಫ್ರೈ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬದನೆಕಾಯಿ ಫ್ರೈ ಆದಮೇಲೆ ಆಮೇಲೆ ನೀವು ಮಸಾಲೆಗಳನ್ನ ಹಾಕ್ಕೊಂಡು ಅದೇನು ಮಸಾಲೆ ಮಿಕ್ಕಿತ್ತಲ್ಲ ಅದನ್ನು ಇವಾಗ ಹಾಕ್ಕೊಂಡು ನೋಡಿ ಬದನೆಕಾಯಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು, ಜಾಸ್ತಿ ಪ್ರೆಷರ್ ಹಾಕಿ ನೀವು ಬದನೆಕಾಯಿನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದ್ರ ಒಳಗಡೆ ಇರೋ ಸ್ಟಫಿಂಗ್ ಆಚೆ ಬರಬಾರ್ದು. ಆ ಥರ ನೀವು ನೋಡಿಕೊಂಡು ಬದನೆಕಾಯಿನ ತಿರುಗಿಸ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಎಲ್ಲ ಗ್ರೇವಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಬೇಡ, ಇಲ್ಲ ಜಸ್ಟ್ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇವಾಗ ನೋಡಿ ನೀರು ಹಾಕಿದ ತಕ್ಷಣ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ.
ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಬಿಡಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಕುದಿಸ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿರುವಂಥ ರೆಸಿಪಿ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಬದನೆಕಾಯಿ ಗ್ರೇವಿನ ನಾನು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಆಮೇಲೆ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.